I went upstairs and happened to see beautiful sunrise. ನಾನು ಜಾಸ್ತಿ ಹೊತ್ತಿರೋಕ್ಕಾಗಲ್ಲ, I'll capture some. Because sometimes see, oh yeah, crazy ಇದೆ. ಏನು ಗನ್ವಿ? ಈ ಗನ್ವಿ ತಾತ ಆಗೋಗಿದ್ದಾನೆ. ಫೋಟೋಗೆ ರೆಡಿ ಆಗಿ ಕಾಯ್ತಿದ್ರೆ ನನ್ನ ತಮ್ಮ ಏನು ಮಾಡ್ತಿದ್ದಾನೆ? ಓಕೆ, ಇವಾಗ ಹೇಳು ಪೂಜಾ. ನಾನು ಹಾಕಿರೋ ಮೆಹಂದಿ ಕೈ ಹೆಂಗೈತೆ ಪೂಜಾ? ಅಲ್ಟಿಮೇಟ್. Out of all these varieties of ತಟ್ಟೆ, ಇದು 1 2 3 4 5 ತಟ್ಟೆ. ಇದು ಒಂದು ಆಚೆ ಎಲೆ ಅಡಿಕೆ ಇಟ್ಕೊಳ್ಳೋಕೆ ಒಂದು ತಟ್ಟೆ ತೊಗೊಂಡಿದ್ದೀನಿ. ಸೊ ಇವಾಗ ಬೇಗ ಬೇಗ ಜೋಡಿಸೋಣ, ಟೈಮ್ ಆಯಿತು. ತಾಂಬೂಲ ತಟ್ಟೆ, ಬಳಿ, ಸ್ವೀಟ್ಸ್, ಹಣ್ಣು, ಕೆಂಪು ನೀರು, ಟನ್. I went upstairs and happened to see beautiful sunrise. ನಾನು ಜಾಸ್ತಿ ಹೊತ್ತಿರೋಕ್ಕಾಗಲ್ಲ, I'll capture some. Because sometimes see, oh yeah, crazy ಇದೆ. ಕೆಲಸ ಇದೆ. ಸೊ ಯಾ, ಲೆಟ್ಸ್ ಗೋ. ಫಸ್ಟ್ ನಾನು ಮುಖವಾಡನ ರೆಡಿ ಮಾಡ್ಕೊತಿದ್ದೀನಿ, ಯಾಕಂದರೆ ತುಂಬ ಲೇಟಾಗಿ ಹೋಗಿದೆ. ಸೊ ಐಬ್ರೋಸ್ ಆಗಲಿ, ಕಣ್ಣಿನ ಕೆಳಗಡೆ ಕಾಡ್ಗೆ ಆಗಲಿ ಮತ್ತು ಲಿಪ್ಸ್ಟಿಕ್ನ ನಾನು ಪ್ರತಿ ವರ್ಷ ಹೊಸದಾಗಿ ಹಾಕ್ತೀನಿ. ಬಟ್ ಈ ಟೈಮು ಐ ಆ್ಯಡೆಡ್ ಒನ್ ಮೋರ್ ಥಿಂಗ್, ಅದು ಕಣ್ಣಿನೊಳಗಡೆ ವೈಟ್ ಪೇಂಟ್ ಮಾಡಿದ್ದೀನಿ. ಇಟ್ ಲುಕ್ ಡಿಫ್ರೆಂಟ್ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತು. ಸೊ ಹಾಗೆ ಅರಿಶಿನ ಕುಂಕುಮನೂ ಹಚ್ತಾ ಇದ್ದೀನಿ. ಸೊ ಈಗ ನಾನು ನಮ್ಮಮ್ಮ ಇಬ್ಬರು ಸೀರೆ ಓಡಿಸೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಇಲ್ಲಿರೋ ಚಂಬಿಗೆ ನಾವು ಸೀರೆ ಓಡಿಸೋದು, ಅದೊಂದೇ ಚಂಬು ಮೇಲೇ ತೆಂಗಿನಕಾಯಿ ಇಟ್ಟು ಮುಖವಾಡ ಇಟ್ಟು ಹಾಗೆ ಸೀರೆ ಓಡಿಸಿದ್ದೀವಿ ಈ ಸತಿ. ಈ ಸೀರೆ ಬಾರ್ಡರ್ ತುಂಬ ದೊಡ್ಡದಾಗಿರೋದ್ರಿಂದ ಪ್ರತಿ ವರ್ಷ ಉಡಿಸೋ ರೀತಿ ಅಲ್ಲದೆ ಈ ವರ್ಷ ಹೊಸದಾಗೇನೋ ಟ್ರೈ ಮಾಡ್ತಿದ್ದೀವಿ. ಅದಕ್ಕೆ ತುಂಬ ಟೈಮ್ ತೊಗೊಂತು ನಮಗೆ ಫಿಗರ್ ಔಟ್ ಮಾಡೋದಕ್ಕೆ. ಸೆರಗನ್ ಪೂರ್ತಿ ನೆರಿಗೆ ತೆಗೆದು ಮುಂದೆ ವಿ ಶೇಪಲ್ಲಿ ಹಾಕ್ತಿದ್ದೀವಿ, ಮತ್ತು ಪೂರ್ತಿ ಸೀರೆನ ಹಾಫಾಗಿ ಮಡ್ಚ್ಕೊಂಡು ಅದನ್ನು ನೆರಿಗೆ ತೊಗೊತಾ ಇದ್ದೀವಿ. ಕೊನೆಯಲ್ಲಿ ಸ್ವಲ್ಪ ಬಟ್ಟೆನ ಮಿಗಿಲ್ಸಿರೋ ಬಟ್ಟೆನ ಹಿಂದೆ ಸುತ್ತಬಿಟ್ಟು ಚಂಬಿಗೆ ಪೂರ್ತಿ ಸೀರೆ ನೆರಿಗೆ ಇಡ್ತಿರ್ತೀವಲ್ಲ ಅದನ್ನು ಮುಂದೆನೇ ಇಟ್ಟು ಸ್ಪ್ರೆಡ್ ಮಾಡ್ಕೊತಾ ಇದ್ದೀವಿ. ಸೊ ದಿಸ್ ಈಸ್ ದ ಫಸ್ಟ್ ಟೈಮ್ ವಿ ಆರ್ ಡೂಯಿಂಗ್ ಲೈಕ್ ದಿಸ್. ಯಾವಾಗಲೂ ಪೂರ್ತಿ ಸೀರೆನ ನೆರಿಗೆ ಇಟ್ಬಿಟ್ಟು ಇನ್ನೊಂದು ಥರ ಮಾಡ್ತಾಯಿದ್ವಿ, ಬಟ್ ದಿಸ್ ಟೈಮ್ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಇದಾದಮೇಲೆ ನಾವು ಚಂಬಿಗೆ ಪ್ರತಿ ವರ್ಷದಂತೆ ಅಕ್ಕಿ ಹಾಕ್ತಾಯಿದ್ದೀವಿ. ನಾವು ಯಾವಾಗಲೂ ಅಕ್ಕಿನೇ ಹಾಕೋದು, ತುಂಬ ಜನ ನೀರು ಹಾಕ್ತಾರೆ. ಸೊ ಪ್ರೀವಿಯಸ್ ಇಯರ್ಸಲ್ಲಿ ನಾವು ಈ ಬಿಂದಿಗೆ ಮೇಲೆ ಇನ್ನೊಂದು ಚಂಬಿಟ್ಟಾಗ ಆವಾಗ ಚಂಬಿಗೆ ನೀರಿಡ್ತಿದ್ವಿ. ಬಟ್ ಈ ಸತಿ ಇದೊಂದೇ ಬಿಂದಿಗೆ ಇಡ್ತಿರೋದ್ರಿಂದ ಅದ್ರ ಪೂರ್ತಿ ಅಕ್ಕಿನೇ ಹಾಕ್ತೀವಿ. ನಾವಮ್ಮ ಎಲ್ಲ ದೇವ್ರು ರೆಡಿ ಮಾಡ್ಕೊತಿದ್ರೆ ನಾನು ನೈವೇದ್ಯಕ್ಕೆ ಹೋಗೋದು ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಚೆನ್ನಾಗಾಯಿತು ಆ್ಯಂಡ್ ಇಟ್ ವಾಸ್ ಬ್ರೇಕ್ಫಾಸ್ಟ್ ಟೈಮ್ ಆಲ್ರೆಡಿ ಮೀರಿ ಹೋಗಿತ್ತು, ತುಂಬ ಲೇಟಾಗಿತ್ತು. ಸೊ ಪೂಜೆ ಮುಗಿದ ತಕ್ಷಣ ಊಟ ತಿಂತಿದ್ದೀನಿ. ನಾನು ಮನೆ ಆಚೆನೇ ಹೋಗಿರಲಿಲ್ಲ, ಮನೆಯಲ್ಲೆಲ್ಲ ದೇವ್ರನ್ನ ರೆಡಿ ಮಾಡಿಕೊಂಡು. ಬಟ್ ರಂಗೋಲಿ ತುಂಬ ಚೆನ್ನಾಗಿತ್ತು, ಮತ್ತು ತುಳಸಿ ಗಿಡದ ಮುಂದೆ ಕೂಡ ತುಂಬ ಚೆನ್ನಾಗಿ ರಂಗೋಲಿ ಹಾಕಿದ್ರು ನಮ್ಮಮ್ಮ. ಆ್ಯಂಡ್ ಎಲ್ಲ ಡೆಕೋರೇಷನ್ ಇಟ್ ಕೇಮ್ ಪರ್ಫೆಕ್ಟ್, ಎಲ್ಲ ಪರ್ಫೆಕ್ಟಾಗಿ ಆಯಿತು, ತುಂಬ ಖುಷಿ ಆಯಿತು. ಈಗ ನಾನು ನಮ್ಮಮ್ಮ ಅರಿಶಿನ ಕುಂಕುಮ ಇಟ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಇಟ್ ವಾಸ್ ಫಾರ್ ಆ್ಯಂಡ್ ಅಲ್ಲೇನೂ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ಡೈರೆಕ್ಟ್ ನಾವು ನಮ್ಮ ಅಂಗಡಿ ಕಡೆ ಹೋದ್ವಿ. ನಮ್ಮ ಅಂಗಡಿ ಮುಂದೆ ಕೂಡ ನಮ್ಮಮ್ಮ ಬಂದು ರಂಗೋಲಿ ಹಾಕಿದ್ರು ಆ್ಯಂಡ್ ನಮ್ಮ ಅಂಗಡೀಲಿ ಕೆಲಸದವರು ಬಟ್ಟೆ ಹೊಲಿತಿದ್ರು. ಆಮೇಲೆ ನಮ್ಮಮ್ಮ ನಂಗೆ ಒಂದು ಸ್ವಲ್ಪ ಕೆಲಸ ಕೊಟ್ಟರು, ಅದು ದಾರ ಬಿಚ್ಚೋದಕ್ಕೆ. ಅದನ್ನು ಬಿಚ್ತಾ ಇದ್ದೀನಿ. ನಮ್ಮಮ್ಮ ಪೂರ್ತಿ ಬಿಚ್ಚೋದ್ರೊಳಗೆ ನಾನೇನು ಸ್ವಲ್ಪನೇ ಬಿಚ್ಚಿದ್ದೆ. ಸೊ ಆಮೇಲೆ ಹಿತಾಶ್ರೀನ ರೆಡಿ ಮಾಡಿದೆ. ಶಿ ಲುಕ್ ವೆರಿ ಗುಡ್ ಇನ್ ದಟ್ ಆರೆಂಜ್ ಡ್ರೆಸ್. ಸೊ ಮುಂದೆ ನೋಡಿ ಗೊತ್ತಾಗುತ್ತೆ. ಹಾಯ್ ಗಾಯ್ಸ್, ಸಿ ಗನ್ವಿ ವಿತ್ ನೋ ಟೀತ್. ಏನು ಗನ್ವಿ? ಈ ಗನ್ವಿ ತಾತ ಆಗೋಗಿದ್ದಾನೆ. ಮೈ ರೂಮ್ ಇಸ್ ಮೆಸ್ ರೈಟ್ ನೌ.
ಸೊ ಸ್ವಲ್ಪ ಇದೆಲ್ಲ ದೇವ್ರ ಸಾಮಾನು, ಬಟ್ ಹಿಯರ್ ಎವ್ರಿಥಿಂಗ್ ಇಸ್ ಎಲ್ಲಂದ್ರೆ ಅಲ್ಲಿ ಚಲಾಪಿಲಿಯಾಗಿ ಹರಡಿರುವೆ. ಸೊ ಈಗ ಎಲ್ಲ ಕ್ಲೀನ್ ಮಾಡುವ ಸಮಯ. ಲೆಟ್ಸ್ ಡೂ ಇಟ್. ಫಸ್ಟ್ ಆಫ್ ಆಲ್ ನಾನು ಹೇಳಿದ್ನಲ್ಲ ಗೈಸ್, ಐ ಗಾಟ್ ದಿಸ್ ಕನ್ಸೀಲರ್. It's pretty useful. I used it today, and I used a little bit of highlighter. I don't use this. It's ನಮ್ಮ ಅಮ್ಮಂಗೆ ಅಂತ ತರಿಸಿದ್ದು. ನಮ್ಮ ಅಮ್ಮ ಇನ್ನೂ ರೆಡಿ ಆಗಲಿಲ್ಲ. And then this Moxie, it's so oily guys. ಇದನ್ನು ನಾನು ಯೂಸ್ ಮಾಡಿದೆ ನೆನ್ನೆ. ಮೈ ಹೇರ್ ವಾಸ್ ಸೋ ಆಯಿಲಿ, ಅದಕ್ಕೆ ನಾನು ಇವತ್ತು ಯೂಸ್ ಮಾಡೋಕ್ಕೆ ಹೋಗಿ. ರೆನಿ ಪ್ಯೂರ್ ಬ್ರೌನ್ ಕಾಜಲ್, ಐ ಯೂಸ್ಡ್ ಇಟ್. ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ದಿಸ್ ಈಸ್ ಮೈ ಲಿಪ್ ಲೈನರ್ ಫ್ರಮ್ ಸ್ವಿಸ್ ಬ್ಯೂಟಿ. ಮತ್ತು ಇವೆರಡರ ಕಾಂಬೋ ಇಟ್ ವರ್ಕ್ಸ್ ಲೈಕ್ ವಂಡರ್ಸ್. ನನಗೆ ತುಂಬ ಇಷ್ಟ, ತುಂಬ ಅಂದರೆ ತುಂಬ ಇಷ್ಟ ಇವೆರಡರ ಕಾಂಬೋ. ಗೈಸ್, ಫೋಟೋಗೆ ರೆಡಿಯಾಗಿ ಕಾಯ್ತಿದ್ರೆ ನನ್ನ ತಮ್ಮ ಏನು ಮಾಡ್ತಿದ್ದಾನೆ ಹೇಳಿ ನೋಡಿ. ಲಿಪ್ ಕೊಟ್ಟಿದ್ರೆ ಚೆನ್ನಾಗಿದೆ. ಚೆನ್ನಾಗೈತೆ, ನಂಗೆ ಬೇಕು. ಜೀವನದಲ್ಲಿ ಏನೋ ಒಂದು ಅಡುಗೆ, ಏನೋ ಒಂದು ಇಲ್ಲ ನಮ್ಮ ಮನೇಲಿ ವೆರೈಟೀಸ್ ಮಾಡೋದು ನನ್ನ ತಮ್ಮ. ನಾನೇನು ಮಾಡೋ, ನಮ್ಮಮ್ಮ ರೆಡಿ ಆಗಿದ್ದಾರೆ. ಹೈ ಗಾಯ್ಸ್, ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಡೇ 2. ಓಕೆ, ದೀಪಕ್ಕೆ ಎಣ್ಣೆ ಹಚ್ಬಿಟ್ಟು ಅನ್ನಕ್ಕಿಡಬೇಕು, ಯಾಕಂದರೆ ರಾಹುಕಾಲ ಬಂದುಬಿಟ್ಟಿದೆ. ಸೊ ರಾಹುಕಾಲ ಮುಗಿದ್ಮೇಲೆ ಮಾಡೋದ್ರಿಂದ ಅನ್ನಕ್ಕಿಟ್ಬಿಟ್ಟು ರಸಾಯನಗೆಲ್ಲ ರೆಡಿ ಮಾಡ್ಕೊಬೇಕು. ಸೊ ಬನ್ನಿ ಮಾಡುವ, ಟೈಮ್ ಇಲ್ಲ. ಈಗ ಅವಲಕ್ಕಿನ ನೆನಾಕಬೇಕು. ಲಾಸ್ಟ್ ಟೈಮ್ ಏನು ಮಾಡಿದ್ದೆ ಅಂದರೆ, ನಾನು ಅವಲಕ್ಕಿನ ನೆನಾಕಬಾರ್ದು, ಜಸ್ಟ್ ಅದನ್ನು ತೊಳೆದ್ಬಿಟ್ಟು ನೀರೆಲ್ಲ ಆಚೆಗೆ ಹಾಕ್ಬಿಟ್ಟು ಇಟ್ಬೇಕು. ನಾನು ನೀರು ಹಾಕ್ಬಿಟ್ಟು ಅವಲಕ್ಕಿ ನೆನಾಕ್ಬಿಟ್ಟು ಇಟ್ಬಿಟ್ಟಿದ್ದೆ. ಮೈಕ್ ಒಂದು ಡಿವೈಸ್ ಇದೆ ಅನ್ನೋದೇನೆ ಮರ್ತೋಗಿದ್ದೀನಿ. ಲೆಟ್ಸ್ ವೇರ್ ಮೈಕ್. ಸೊ ಈಗ ಈ ಅವಲಕ್ಕಿನ ತೊಳೆದು ಇಟ್ಕೊಳ್ಳೋಣ. ಅವಲಕ್ಕಿನ ತೊಳೆದಿದ್ದಾಗಿದೆ. ಸೊ ಈಗ ನಮ್ಮಮ್ಮ ಅವರು ಬಾಳೆಹಣ್ಣು ಮತ್ತು ಇದು ಬಾಳೆಹಣ್ಣು ತಂದಿರಿಸಿ ಕಟ್ ಮಾಡಬೇಕು. ಸೊ ಮಾಡುವ. ಎಲ್ಲ ರೆಡಿಯಾಗಿದೆ ಗೈಸ್. ಅವಲಕ್ಕಿ ಎಲ್ಲ ಹಾಕಿದ್ದೀನಿ, ಬೆಲ್ಲ ಪುಡಿಯಾಗಿದೆ, ಬಾಳೆಹಣ್ಣು ಒಂದು 7-8 ಏನು ಕೆಲಸ ಅಂದರೆ ಏನೂ ಇಲ್ಲ. ನೋಡುವ, ರೂಮಲ್ಲಿ ಏನಾದರೂ ಮಾಡೋದಿದೆಯಾ? ರೂಮಲ್ಲೂ ಮಾಡೋಂಥ ಕೆಲಸ ಏನಿಲ್ಲ. ಅಷ್ಟೇ ಗೈಸ್. ಡ್ಯೂಲಿಂಗೋ ಮಾಡಬೇಕು, ನಾನೇನೂ ಮಾಡಿಲ್ಲ. ಸೊ ಡ್ಯೂಲಿಂಗೋ ಮಾಡುವ ಗೈಸ್. ಈಗ ಪೂಜೆ ಮಾಡಬೇಕು. ನಾನು ಕಲ್ಸೋದ ಬೇಡವಾ ಅಂತ ಯೋಚನೆ ಮಾಡ್ಕೊಂಡೆ ಇದ್ಬಿಟ್ಟಿದ್ದೀನಿ, ನಮ್ಮಮ್ಮ ಬರಬೇಕು ಅಂತ. ನಮ್ಮಮ್ಮ ಅಂಗಡಿಗೆ ಹೋದವರು ಇನ್ನೂ ಅಡ್ರೆಸ್ಗೆ ಇಲ್ಲ. ಸೊ ಟೈಮಾಗಿ ಹೋಗುತ್ತೆ ಪೂಜೆಗೆ. ನಾವೇ ಜಾಸ್ತಿ ಗಟ್ಟಿಯಾಗಿ ಹೋಗುತ್ತೆ, ನಾವೇ ಕಲಿಸುವ ಬೇಗ. ನೆನಾಕ್ಬಿಟ್ಟು ಹಿಂಡ್ಬಿಟ್ಟಿದ್ದೀನಿ. ಅಯ್ಯೋ, ಇದು ಉದುರು ಆಗೋಗಿದೆ. ನಾನು ಟ್ರೈಪಾಡ್ ತಿರ್ಗಾ ಕೈ ಕೊಡ್ತು ನನಗೆ. ರಸಾಯನ ರೆಡಿ ಗೈಸ್. ಗೈಸ್, ಆ್ಯಕ್ಚುಲಿ ಬ್ರಂಚ್. ನಮ್ಮ ಜೊತೆ ಪೂಜಾ ಅವರಿದ್ದಾರೆ, ವರ್ಲ್ಡ್ ಫೇಮಸ್ ಬ್ಯುಸಿ ಪರ್ಸನ್ ಪೂಜಾ. ಸೊ ಇವಾಗ ತಿನ್ನು ತಕ್ಕ ಬಂದಿದ್ದು ನಾನು. ಹಾಯ್ 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 ಜಿ ಆಂಟಿ. ನಾನು ಬಂದೇ ಇಲ್ಲ ನೆನ್ನೆ ನಿಮ್ಮ ಮನೆಗೆ. ಇಲ್ಲಿ ನೋಡಿ ಗೈಸ್, ತಾತ ಆಫ್ ಮಾಡು. ತಾತಪ್ಪ ಇರೋ ಒಂದು ನಿಮಿಷ. ನನ್ನ ಬ್ಲಾಗಲ್ಲಿ ಹಾಯ್ ಮಾಡು. ಅದಿರ್ಲಿ, ನನ್ನ ಬ್ಲಾಗಲ್ಲಿ ಹಾಯ್ ಮಾಡು. ಹಾಯ್ ಮಾಡ್ತೀಯ? ಮಾಡಲ್ಲ. ಆಫ್ ಮಾಡ್ಬಿಟ್ಟು ಹಾಯ್ ಮಾಡಬೇಕು. ಏನು ಹಾಯ್ ಗೈಸ್. ಇವಾಗ ಮೆಹಂದಿ ಸೆಷನ್ ನಡೀತಿದೆ. ಫಸ್ಟು ನಾವು ಈ ಗೋಲ್ಡ್ ಕಲರಲ್ಲಿ ಪೆನ್ನೆಲ್ಲ ಹಾಕೋಣ.
ಆಮೇಲೆ ಮೆಹಂದಿ ಇದೆಲ್ಲ ಹಾಕೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಯಾ, ಲೆಟ್ಸ್ ಡೂ ಇಟ್. ಹೇಳ್ರಿ ಆಂಟಿ. ಏನ್ರಿ ಆಂಟಿ? ರೆಡಿ ಆಗ್ತಿದ್ದಾರೆ ಇಬ್ರು. ಎಲ್ಲೋ ಪಯಣ. ಗನ್ವಿತಂಗೆ ಕರ್ಕೊಂಡು ಹೋಗ್ರಿ. ಸೊ ನಾವು ಮೆಹಂದಿ ಆಗ್ತಾ ಇದ್ದೀವಿ. ಇವಾಗ ಹೇಳಿ ಪೂಜಾ, ನಾನು ಹಾಕಿರೋ ಮೆಹಂದಿ ಗೈಸ್. ಹೆಂಗೈತೆ ಪೂಜಾ? ಯೂಟ್ಯೂಬ್ ಬ್ಲಾಗಲ್ಲಿ ನೋಡ್ಬಿಟ್ಟು ಅವ್ರ ಡೈಲಾಗ್ನ ಇವಳು ರಿಪೀಟ್ ಮಾಡ್ತಿದ್ದಾಳೆ ಗೈಸ್. ಸಾಂಪ್ರದಾಯಿಕ ಹುಡುಗಿ, ಹೂವು ಮಲ್ಲಿಗೆ ಹೂವು ಮುಟ್ಕೊಂಡು ಬಳೆ ಹಾಕ್ಕೊಂಡು ಮೆಹಂದಿ ಹಾಕ್ಕೊಂಡು ಗೈಸ್. ಈಗ ಉಪ್ಪಟ್ಟು ಸುಡಬೇಕು. ಅಯ್ಯೋ ಬಂದ್ಬಿಟ್ಟಿದೆ ನನ್ನ ರಸಾಯನಕ್ಕೆ. ಆಚೆ ಹೋಗಿದ್ದಾರೆ. ಒಬ್ಬಟ್ಟು ಸುಡಬೇಕು ಗೈಸ್. ಈಗ ಕರೆ ಎಲ್ಲ ರಸಾಯನದೊಳಗೆ ಬಿದ್ದರೆ ನಾನ್ ವೆಜ್ ಹಾಕುತ್ತೆ ಗೈಸ್. ಇದೇನು ಮಿಕ್ಸ್ ಮಾಡಬೇಡ, ಅದೇ ಈರಮ್ಮ ಕ್ಯಾಮ್ರಾ ಮೇಲೆ ಇಟ್ಕೊಂಡಿದೆ. ಅಳಮ್ಮ ಗೈಸ್, ಒಬ್ಬಟ್ಟು ಮಾಡ್ತಾ ಇದ್ದೀರಿ. ಪೂಜಾ ಕೆಲಸ ಅದನ್ನ ಬೇಯಿಸಿ ಹಿಂಗೆ ಮಾಡೋದು, ನನ್ನ ಕೆಲಸ ತಕ್ಕೊಡೋದು ಅಷ್ಟೇ ಗೈಸ್. ಇದನ್ನೆಲ್ಲ ಏನು ತೋರಿಸ್ತೆ ಗೈಸ್. ಹಂಗೆ ರೌಂಡ್ ಮಾಡೋದು, ಎತ್ಕೋಬೇಕು ಕೈಯಲ್ಲಿ ಹಿಂಗೆ ರೌಂಡ್ ಮಾಡಬೇಕು. ಅದನ್ನ ಆ ಕಡೆ ಈ ಕಡೆ ಡ್ಯಾನ್ಸ್ ಆಡಿಸ್ಬೇಕು. ಆ ಪ್ಲೇಟಲ್ಲಿ ಹಾಕ್ಬೇಕು. ಹೌದು, ರಿಪೀಟ್ ದ ಪ್ರೊಸೆಸ್. ಹೌದು. ಗೈಸ್, ಫೈನಲಿ ಒಬ್ಬಟ್ಟು ಸುಟ್ಟಿದ್ದಾಯ್ತು. ಲಾಸ್ಟ್ ಒನ್ ಬೇಯ್ತಿದೆ. ಆಫ್ ಮಾಡ್ಬಿಡ್ನಾ? ಆ್ಯಂಡ್ ಒಬ್ಬಟ್ಟು ಸುಟ್ಟಿದ್ದೀವಿ. ಆಫ್ ಮಾಡಿ. ಕಂಪ್ಲೀಟ್ಲಿ ಟಯರ್ಡ್ ಇಬ್ರಿಗೂ. ಕಾಲಂತೂ ಸಕ್ಕದಂಗೆ ನೋಯ್ತಿದೆ. ಇವಾಗ ಹೋಗಿ ಸ್ವಲ್ಪ ಹೊತ್ತು ಏನಾದರೂ ತಿನ್ನುವ, ಯಾಕಂದರೆ ಇಬ್ರಿಗೂ ತಲೆ ಸುತ್ತಿದೆ. ಸೊ ಯಾ, ಮೆಹಂದಿ ಕಾಯಿಸ್ಕೊತಿದ್ದಾಳೆ ಗೈಸ್. ಎತ್ತು ಬಿಡ್ಲಾ? ರಸಾಯನ ಇದೆ, ರಸಾಯನ ಸ್ವಲ್ಪ ತಿನ್ನುವ. ಓಕೆ ಗೈಸ್. ಮೆಹಂದಿ ತೋರಿಸಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗೈಸ್. ಏನಾಯ್ತು? ಒಂದು ವಾರ ತಿನ್ಕೋ ಬಣ್ಣ. ಹಾಂ, ಸಾಕಾಯ್ತು. ನಾನು ರೆಡಿ ಆಗ್ತೀನಿ. ನಾನು ರೆಡಿ ಆಗಬೇಕು. ತಗೋ ಸರಿ. ಈಸ್ ರೆಡಿ ಟು ಗೋ ಟು ಟೆಂಪಲ್. ಕಾಫಿ ಎತ್ಕೊಂಡಿದ್ದೀವಿ. ಒಳಗಡೆ ವಿಡಿಯೋ ಮಾಡೋಕ್ಕಾಗಲ್ಲ, ಸೊ ಆಚೆ ವಿಡಿಯೋ ಮಾಡ್ತಿದ್ದೀವಿ. ಇನ್ಸ್ಟೆಂಟ್ ಹಾಕ್ಬಿಡ್ತೀನಿ. ನಾವು ಆರಾಮಾಗಿ ಹಂಗೆ ಹೋಗ್ಬೋದು, ಬಟ್ ಹಿಂಗೆ ಸುತ್ತಾಕೊಂಡು ಹೋಗ್ತಾ ಇದ್ವಿ. ಪೂಜಾ ಮತ್ತೆ ಹೋಗ್ತಾ ಇದ್ವಿ. ಗೈಸ್, ಮೋಸ್ಟ್ ಪೀಸ್ಫುಲ್ ಟೆಂಪಲ್. ಮಳೆಯಲ್ಲಿ ಓಡಿಸುತ್ತಿರುವ ಜನನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಜನನಿ ಸ್ಪೇಸ್. ಗೈಸ್, ಫೈನಲಿ ಅಪ್ಲಿಕೇಶನ್ ಏನೋ ಒಂದು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀರಿ. ನಾನು ಚಕ್ಲಿ ತಿಂತಾ ಇದ್ದೀನಿ ಗೈಸ್. ನಾನು ಮಾಡ್ತಾ ಇಲ್ಲ ಅಪ್ಲಿಕೇಶನ್ ಅಪ್ಲೈ. ಪೂಜೆ ಮಾಡ್ತಿದ್ದಾಳೆ. ಪೂಜೆಗೆ ಕುಂಕುಮ ಇಟ್ಟಿದ್ದೀನಿ ನೋಡಿ ಗೈಸ್. ತೋರಿಸು ಪೂಜಾ. ಪೂಜಾ ಅಳಿಸ್ಕೊಬಾರ್ದು. ಪೂಜಾ
ತೋರಿಸ್ಬಿಟ್ಟು ಕೊಡ್ತೀನಿ. ನಮ್ಮಮ್ಮ ಕಾಯ್ತವ್ರ ಆಚೆ. ಮುಖ ತೋರಿಸ್ಬಿಟ್ಟು ಕೊಡ್ತೀನಿ. ಮುಖ ತೋರಿಸ್ಬಿಟ್ಟು ಕೊಡ್ತೀನಿ. ಹಿಂಗೆ ಹಾಕೊಂಡು ಹೋಗ್ತೀನಿ. ಸರಿ ಆಯ್ತು. బాయ్ బాయ్. ఏం చేస్తాడు? డన్ విత్ మెహందీ. సీఎం విజయ్ ఫ్యాన్. ఓకే గైస్, ఓకే ಡನ್. ಬಾಯ್ ಹಿತಶ್ರೀ. ಓ ಇನ್ನೊಂದು ಫ್ರೆಂಡ್ ಬಂದರು ನೋಡಿ. ಶರಿ ಹಾಯ್, ಏನು ಸಮಾಚಾರ? ಕಿತ್ತಾಗ ಮೆಹಂದಿ ಹಾಕ್ದೆ ನೋಡೋಗು. ಏನು ಮೆಹಂದಿ ಹಾಕ್ದೆ? ಹಾಯ್ ಗಾಯ್ಸ್, ಹಾಯ್ ಗಾಯ್ಸ್. ಸೊ ದಿಸ್ ಇಸ್ ದ ನೆಕ್ಸ್ಟ್ ಡೇ ಮಾರ್ನಿಂಗ್. ಇವಾಗ ಏನಿದೆ, ಹೆಸರು ಕಾಳನ್ನ ಹಾಕ್ತಾ ಇದ್ದೀನಿ. ನಾನು ಹಾಕಿದ್ದೀನಿ. ಸೊ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಇದು ಕಸನೂ ಕಾಯಕ್ಕಿಡಬೇಕು. ಆ್ಯಂಡ್ ಇದು ಬಿಳಿ ಸಾರು, ಇದು ಕಾಯಕ್ಕಿಡಬೇಕು. ಸೊ ಇದು ನಾನು ಹಾಕಿದ್ದೀನಿ. ಈಗ ಈ ಕಡಲೆ ಬೀಜನ ಈ ಡಬ್ಬದೊಳಗಡೆ ಹಾಕ್ಬೇಕಂತೆ. ರೆಡಿ ಗೈಸ್. ಸೊ ಇವಾಗ ಸ್ವಲ್ಪ ಕೆಲಸ ಇದೆ, ಅದನ್ನೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಐ ಗೆಟ್ ಚೇಂಜ್ಡ್ ಇಂಟು ಸಮ್ ಚೂಡಿದಾರ್. ಸೊ ಯಾ ಲೆಟ್ಸ್ ಗೋ. ಇವತ್ತು ನೈವೇದ್ಯ ಹೆಸರುಬೇಳೆ ಮಾಡ್ತಾಯಿದ್ದೀವಿ. ಹೆಸರುಬೇಳೆ ನೆನಾಕಿದೆ. ಇನ್ನು ಕ್ಯಾರೆಟ್ ತಂದಿದ್ವಿ, ಕ್ಯಾರೆಟ್ ತುರುಗಬೇಕು. ಮತ್ತು ಅಲ್ಲೂ ಸಾರಿಟ್ಟಿದ್ದೆ, ಸಾರು ರಸ ಅದು ಆಫ್ ಮಾಡಬೇಕು. ಅಲ್ಲಿಟ್ಟಿದ್ದೆ. ಸ್ವಲ್ಪ ಕಾಫಿ ಏನಾದರೂ ಮಾಡಿಕೊಂಡು ಬಿಸ್ಕೆಟಲ್ಲಿ ತಿನ್ನುವ. So yeah, that's it. Bye bye. Hey guys, ಎರಡು ಸೌತೆಕಾಯಿ ತೊಳ್ಕೊಂಡಿದ್ದೀನಿ. ಮತ್ತು ಇಲ್ಲಿ 1 2 3 4 5 ಕ್ಯಾರೆಟ್. 5 ಹಾಕಲ್ಲ, ಇದೊಂದು ನನಗೆ ತಿನ್ಕೊತೀನಿ. ಈ 4 ಕ್ಯಾರೆಟು 2 ಸೌತೆಕಾಯಿ ತುರುಗಬೇಕು. ಮತ್ತು ಸೌತೆಕಾಯಿನ ಹೆಚ್ಕೋಬೇಕು. ಮಾಡುವ ಗೈಸ್. ಫೈನಲಿ ನಾನು ಟ್ರೈಪಾಡ್ ಕೈ ಕೊಟ್ಬಿಡ್ತು. ಸೊ ಲೆಟ್ಸ್ ಸಿ ಎಷ್ಟು ದಿವಸ ಸರ್ವೈವ್ ಆಗ್ತೀನಿ ವಿತೌಟ್ ಮೈ ಟ್ರೈಪಾಡ್. ಬಿಕಾಸ್ ಐ ಮೋಸ್ಟ್ಲಿ ಯೂಸ್ ಮೈ ಟ್ರೈಪಾಡ್ ಅಟ್ ಹೋಮ್. ನಾನು ಕಾಲೇಜಲ್ಲಿ ಇರುವಾಗೆಲ್ಲ ಯೂಸ್ ಮಾಡೋದು, ಮನೇಲಿರುವಾಗ ಮೋಸ್ಟ್ಲಿ ಅದೇ ಯೂಸ್ ಮಾಡ್ತೀನಿ. ಸೊ ನೋಡುವ ಎಷ್ಟು ದಿವಸ ಸರ್ವೈವ್ ಆಗ್ತೀನಿ ಅಂತ. ವೆನ್ ಐ ರಿಲಿ ಕಾಂಟ್ ದೆನ್ ಐ ಆರ್ಡರ್. ಅದನ್ನು ಟ್ರೈ ಮಾಡಿದೆ ಫ್ರಿಜ್ ಹಾಕೆಲ್ಲ ರೆಡಿ ಮಾಡೋದಕ್ಕೆ, ಬಟ್ ಆಗಲಿಲ್ಲ. ಫ್ರಸ್ಟ್ರೇಟ್ ಆಗೋಯ್ತು. ಕೈಯೆಲ್ಲ ಅಂಟಿಸ್ಕೊಂಡು ಮಾಡಿದ್ದು, ಬಟ್ ಆಗಲಿಲ್ಲ. ಸೊ ಯಾ, ಐ ಗೇವ್ ಅಪ್. ಸೊ ಫಾರ್ ನೌ ವಿ ವಿಲ್ ಡೂ ವ್ಲಾಗಿಂಗ್ ವಿತೌಟ್ ಟ್ರೈಪಾಡ್. ಎಷ್ಟು ದಿವಸ ಆಗುತ್ತಾ ನೋಡುವ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಪೂಜೆ ಮಾಡಬೇಕು. ನೈವೇದ್ಯಕ್ಕೆ ಹೆಸರುಬೇಳೆ ರೆಡಿಯಾಗಿದೆ. ಯಾ, ಪೂಜೆ ಮಾಡುವ ಈಗ. ನಮ್ಮಮ್ಮ ಇದೇ ಡ್ರೆಸ್ಸಲ್ಲೇ ಇರು, ಚೆನ್ನಾಗಿದೆ, ಬೇರೆ ಡ್ರೆಸ್ಸನ್ನು ಚೇಂಜ್ ಮಾಡ್ಕೊಳ್ಳೋದು ಬೇಡ ಅಂದರು. ಸೊ ಐಲ್ ಬಿ ಇನ್ ದಿಸ್ ಡ್ರೆಸ್ ಓನ್ಲಿ. ಆ್ಯಂಡ್ ಯಾ, ಇವಾಗ ಪೂಜೆ ಮಾಡುವ. ಸೊ ಪೂಜೆ ಎಲ್ಲ ಮಾಡಿ ಲಕ್ಷ್ಮಿನ ಕಲಿಸಿ ತೆಗಿತಿದ್ದೀವಿ. ಸೊ ಇದಾಗಿತ್ತು ನಮ್ಮ ಮನೆಯ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ. ಸೊ ಇಫ್ ಯು ಲೈಕ್ ದಿಸ್ ವ್ಲಾಗ್, ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿತ್ ಲಾಟ್ಸ್ ಆಫ್ ಲವ್. See you in the next one. Until then, sayonara.